ಕಿಡಿಯ ಕೈ ರುಚಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಸ್ಕಾರ ವೀಕ್ಷಕರೇ, ಇಂದಿನ ಕಿಡಿಯ ಕೈ ರುಚಿಯಲ್ಲಿ ನಾನು ಗೀ ರೈಸ್ ಮಾಡ್ತಾ ಇದ್ದೇನೆ. ಗೀ ರೈಸಿಗೆ ಬೇಕಾಗುವ ಸಾಮಗ್ರಿಗಳು: ಇದರಲ್ಲಿ 4 ಲೋಟ ಸೋನಾ ಮಸೂರಿ, ನಾವು ಅನ್ನ ಯಾವ ಅಕ್ಕಿಯಲ್ಲಿ ಮಾಡ್ತೇವೆ ಅದೇ ಅಕ್ಕಿ. 1 ಲೋಟ ಬಾಸ್ಮತಿ, ಇದನ್ನು ಸ್ವಲ್ಪ ತೊಳೆದು ಒಂದು 10 ನಿಮಿಷ ನೆನೆಯಲಿಕ್ಕೆ ಇಟ್ಟಿದ್ದೇನೆ. 1 ಬೌಲ್ ಹಸಿ ಬಟಾಣಿ, 1 ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ. ಇದಕ್ಕೆ ಮಸಾಲೆ: 1 ಚಕ್ಕೆ, ಲವಂಗ, 10-12 ಒಳ್ಳೆ ಮೆಣಸು, 2 ಏಲಕ್ಕಿ, 4-5 ಗೇರು ಬೀಜ, ಪತ್ರೆ. ಆಮೇಲೆ 1 ಬೌಲ್ ಬಟಾಣಿ, ಹಸಿ ಬಟಾಣಿ. ಅದಕ್ಕೆ ಒಗ್ಗರಣೆಗೆ ದ್ರಾಕ್ಷಿ, ಒಣ ದ್ರಾಕ್ಷಿ, ಗೇರು ಬೀಜ ಮತ್ತೆ ಬಾದಾಮಿ. ಅದು ಆಪ್ಷನಲ್, ಬೇಕಾದ್ರೆ ಮಾತ್ರ ಹಾಕೊಳ್ಳಿ. ಖಾರಕ್ಕೆ 2 ಮೆಣಸು, ಇದು ಒಳ್ಳೆ ಮೆಣಸು ಕೂಡ ಹಾಕ್ತೇನೆ. ಖಾರ ಮೆಣಸು ಬೇಕಾದ್ರೆ ಮಾತ್ರ, ಖಾರ ಬೇಕಾದ್ರೆ 2 ಮೆಣಸು. ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ತೆಂಗಿನಕಾಯಿ ಹಾಲು ತೆಗಿಬೇಕು. ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬರ್ತೇನೆ. ಈಗ ರುಬ್ಬಿದ ಈ ಹಸಿ ತೆಂಗಿನಕಾಯನ್ನು ಹಾಲು ತೆಗೆಯುವ. ಇದರಲ್ಲಿ 2 ಲೋಟೆಯಷ್ಟು ಹಾಲಾಯಿತು, ತೆಂಗಿನ ಹಾಲು. ಮೊದಲಿಗೆ ಕುಕ್ಕರ್ ಇಟ್ಟು ಒಂದು 5 ದೊಡ್ಡ ಚಮಚ ತುಪ್ಪ ಹಾಕಿದೆ. ತುಪ್ಪ ಬಿಸಿ ಆಯ್ತು. ಈಗ ಈ ಎಲ್ಲ ಸಾಮಾನನ್ನು ಹಾಕಿ ಆನಂತರ ಕಾಯಿ ಮೆಣಸು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲವನ್ನು ಚೆನ್ನಾಗಿ ಹುರಿದು ಸ್ವಲ್ಪ ಮಸಾಲೆಯದ್ದು ಸ್ವಲ್ಪ ಪರಿಮಳ ಬಂದ ಕೂಡಲೇ ಹಸಿ ಬಟಾಣಿ, ಆಮೇಲೆ ನೆನೆಸಿದ ಅಕ್ಕಿ,
ಮಸೂರಿ ಅಕ್ಕಿ ಮತ್ತು ಬಾಸ್ಮತಿ ಅಕ್ಕಿ ಎರಡನ್ನು ಒಂದು 2 ನಿಮಿಷ ತುಪ್ಪದಲ್ಲೇ ಸ್ವಲ್ಪ ಹೀಗೆ ಹುರಿಬೇಕು. ಇದೊಂದು 2 ನಿಮಿಷ ತುಪ್ಪದಲ್ಲೇ ಹೀಗೆ ಹುರಿಬೇಕು. ಇದಕ್ಕೆ ಈಗ ಯಾವುದ್ರಲ್ಲಿ ಇದರಲ್ಲೇ ಅಕ್ಕಿ ಹಾಕಿದ್ದು ನಾನು 5 ಲೋಟ. 5 ಲೋಟಕ್ಕೆ 10 ಲೋಟ ಇದಕ್ಕೆ ನೀರು ಹಾಕಬೇಕು. ಅದರಲ್ಲಿ ಈಗ ಫುಲ್ 2 ಲೋಟ ತೆಂಗಿನ ಹಾಲು. ನಾವು ತೆಂಗಿನ ಹಾಲು 2 ಲೋಟ ಬೇಕಿದ್ದಕ್ಕೆ, ಇಲ್ಲದ್ರೆ ಪರಿಮಳ, ಒಳ್ಳೆ ತೆಂಗಿನ ಹಾಲಿನ ಪರಿಮಳ ಬರ್ತದೆ. ರುಚಿಗೆ ಉಪ್ಪು ಹಾಕುವ. ಮೂರು ಸಾಕು. ಇದು ಕಲ್ಲುಪ್ಪು. ಪುಡಿ ಉಪ್ಪಾದ್ರೆ ನೀವು ನೋಡ್ಕೊಂಡು ಹಾಕಿ. ಸ್ವಲ್ಪ ಈಗ ಕುದಿಸುವಾಗ, ಕುದಿದು ಬಂದ ನಂತರ ಅದರ ಬಾಯಿ ಮುಚ್ಚಳ ಮುಚ್ಚಬೇಕು. ಆವಾಗ ನಾವು ಉಪ್ಪು ನೋಡಿಕೊಂಡು ಮತ್ತೆ ಉಪ್ಪು ಹಾಕಿದ್ರೆ ಆಯ್ತು. ಇಷ್ಟು ಕುದಿ ಬಂತು. ಈಗ ಮುಚ್ಚಳ ಮುಚ್ಚುವ. ಎರಡು ವಿಸಿಲ್ ಬಂದ್ರೆ ಸಾಕು. ನಾನೀಗ ಗೀ ರೈಸಿಗೆ ಒಂದು ಗ್ರೇವಿ ಮಾಡ್ತಾ ಇದ್ದೇನೆ. ಪನ್ನೀರ್ ಗ್ರೇವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಇದು 2 ಬಟಾಟೆ, 1 ಕ್ಯಾರೆಟ್, ಸ್ವಲ್ಪ ಬೀನ್ಸ್ ಮತ್ತು ಹಸಿ ಬಟಾಣಿ. ಇದು 3 ಒಟ್ಟಿಗೆ ಇಟ್ಟಿದ್ದೇನೆ. ಅದಕ್ಕೆ 2 ಕಾಯಿ ಮೆಣಸು, ಆಮೇಲೆ 2 ಟೊಮೆಟೊ, 2 ನೀರುಳ್ಳಿ, 200 ಗ್ರಾಮ್ ಪನ್ನೀರು, ಬೆಳ್ಳುಳ್ಳಿ, ಗೇರು ಬೀಜ, ಸ್ವಲ್ಪ ಕಸೂರಿ ಮೇಥಿ, ಆಮೇಲೆ ಪತ್ರೆ, 1 ತುಂಡು ಚಕ್ಕೆ, 4 ಲವಂಗ. ಈಗ ಮೊದಲಿಗೆ ಕುಕ್ಕರಿಗೆ ಇಷ್ಟು ತರಕಾರಿಯನ್ನು ಬೇಳೆ ಎಲ್ಲ ಹಾಕ್ತೇನೆ. ಈಗ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೇನೆ. ಒಂದು 2 ವಿಸಿಲ್ ಬೇಯಿಸುವ. ಈಗ ಗ್ರೇವಿಗೆ ಮೊದಲಿಗೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಗ್ರೇವಿಗೆ ರೆಡಿ ಮಾಡ್ತೇನೆ. ಸ್ವಲ್ಪ ನೀರುಳ್ಳಿ, 2 ನೀರುಳ್ಳಿ, ನಾನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಬೆಳ್ಳುಳ್ಳಿ, ಗೇರು ಬೀಜ, ಪತ್ರೆ, ಮತ್ತೆ ಲವಂಗ, ಮತ್ತೆ ಚಕ್ಕೆ
ಹಿಟ್ಟನ್ನು ಸ್ವಲ್ಪ ಹಾಕಿ ಇಷ್ಟು ಬೆಂದರೆ ಸಾಕು. ಈಗ ಗ್ಯಾಸ್ ಬಂದ್ ಮಾಡ್ತೇನೆ. ಈಗ ಇದು ಪೂರ ಬಿಸಿ ಆರಿದ ನಂತರ ಮಿಕ್ಸರ್ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಬಬೇಕು. ಮಸಾಲೆಗೆ ಇದೆ ಮಸಾಲೆ ಗ್ರೇವಿಗೆ. ಈಗ ಆರಿದ ನಂತರ ರುಬ್ಬುವ. ಈಗ ನೀರುಳ್ಳಿ ಟೊಮೆಟೊ ರುಬ್ಬಿ ಆಯ್ತು. ಈ ತರ ನುಣ್ಣಗೆ ರುಬ್ಬಬೇಕು. ಇದನ್ನು ಬೇಯಿಸಿದ ತರಕಾರಿ ಹಾಕಿ ಹೀಗೆ ಹಾಕಬೇಕು. ಸ್ವಲ್ಪ ನೀರು ಹಾಕುವ. ಉಪ್ಪೇನು ಬೇಕಂತಿಲ್ಲ, ನಾನು ಮೊದಲ ಉಪ್ಪು ಹಾಕಿದ್ದೇನಲ್ಲ, ನೋಡಿಕೊಂಡು ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇದು ಉಪ್ಪು ಎಲ್ಲ ಕರೆಕ್ಟ್ ಚೆನ್ನಾಗಿದೆ. 1 ಚಮಚ ಸಕ್ಕರೆ, ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಈಗ ಅದು ಪತ್ರೆ ಆಗ ನಾನು ಖಾಲಿ ಒಳ್ಳೆ ಚೆನ್ನಾಗಿ ಇದನ್ನು ಹುರಿದಿದ್ದೇನೆ ಮಸಾಲೆ ಒಟ್ಟಿಗೆ. ಅದನ್ನು ಈಗ ಹಾಕೊಳ್ತೇನೆ. ಅದು ಅರಿವಾಗ ಹಾಕಬಾರ್ದು. ಈಗ ಒಳ್ಳೆ ಕುದಿ ಬಂದ ನಂತರ ಪನ್ನೀರನ್ನು ಹಾಕುವ. ಪನ್ನೀರ್ ಹಾಕಿ ಕೂಡ ಒಂದು ಜಾಸ್ತಿ ಕುದಿಬಾರ್ದು, ಸ್ವಲ್ಪ ಕುದಿದ್ರೆ ಸಾಕು. ಇಷ್ಟು ಇದಕ್ಕೆ ಮಾಡ್ಕೊಂಡು ಹೀಗೆ ಕೈಯಲ್ಲಿ ಕಸೂರಿ ಮೇಥಿಯನ್ನು ಹಾಕುವ. ಸಾಕು. ಗ್ಯಾಸ್ ಬಂದ್ ಮಾಡ್ತೇನೆ. ಈಗ ಬಂದ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೇನೆ. ಗೀ ರೈಸ್ ನೋಡಿ ಈ ತರ ಒಳ್ಳೆ ಈಗ ಗೀ ರೈಸ್ ಮತ್ತು ಪನ್ನೀರ್ ಕುರ್ಮಾ ರೆಡಿಯಾಗಿದೆ.